ನಮಸ್ಕಾರ. ಇಂದು ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ನಿಮ್ಮ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗೆ ಕಾಣಿಸುತ್ತಿರುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿದರೆ ನಾವು ಹಾಕುವ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತದೆ. ಮೇಷರಾಶಿ ಏರೀಸ್. ಮೇಷರಾಶಿಯವರಿಗೂ ಹೊಸ ಸಾಹಸಗಳ ಆರಂಭವಾಗುವ ಸಮಯವಿದ್ದು, ತಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಒಂದು ಹೊಸ ಹೊತ್ತನ್ನು ಕಾಣಬಹುದು. ಈ ದಿನದ ಭವಿಷ್ಯವು ಸಕಾರಾತ್ಮಕ ಚಿಂತನಾಶೀಲತೆ ಹಾಗೂ ಪ್ರಬಲ ಇಚ್ಛಾಶಕ್ತಿ ಇತ್ಯಾದಿ ಗುಣಗಳನ್ನು ಪ್ರೋತ್ಸಾಹಿಸುತ್ತದೆ. ಆದರೆ ತಮ್ಮ ಇಚ್ಛೆಗಳೊಂದಿಗೆ ಸರಿಯಾದ ಸಮತೋಲನ ಸಾಧಿಸುವುದಕ್ಕೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಪಷ್ಟತೆಯ ಅಗತ್ಯವಿದೆ. ವೃಷಭ ರಾಶಿ ಟೌರಸ್. ವೃಷಭ ರಾಶಿಯವರು ತಮ್ಮ ಆರ್ಥಿಕ ಯೋಜನೆಗಳನ್ನು ಮತ್ತಷ್ಟು ಸರಳಗೊಳಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಬಹುದು. ವೈಯಕ್ತಿಕ ಜೀವನದಲ್ಲಿ ಪ್ರೀತಿಯ ಹೊಸ ಕ್ಷಣಗಳನ್ನು ಅನುಭವಿಸಬಹುದು. ಯಾದೃಚ್ಛಿಕ ಸಂಗತಿಗಳು ನಿಮ್ಮ ಬೆಂಬಲಿಗರಿಂದ ಕೌಶಲ್ಯವಂತಿಕೆಯನ್ನು ಪಡೆಯುವಂತೆ ಸಹಾಯ ಮಾಡಬಹುದು. ಆದರೆ ಸಮಸ್ಯೆಗಳನ್ನು ಹೆಚ್ಚು ದಾರಿತಪ್ಪಿಸದೆ ಸ್ಥಿರತೆಯನ್ನು ಹೊಂದಿದಂತೆ ಕೆಲಸ ಮಾಡುವುದು ಮುಖ್ಯ. ಮಿಥುನ ರಾಶಿ ಜಮನೈ. ಮಿಥುನ ರಾಶಿಯವರಿಗೆ ಈ ದಿನವು ಅನೇಕ ಚಲನೆಗಳನ್ನು ತರಬಹುದು, ಆದರೆ ಅದರಲ್ಲಿ ಯಥಾವತ್ತಾಗಿ ಕಾರ್ಯನಿರ್ವಹಿಸುವುದು ಅಗತ್ಯವಿದೆ. ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ದೃಢನಿಶ್ಚಯ ಅಗತ್ಯವಿರುತ್ತದೆ. ತಾಂತ್ರಿಕ ಕೌಶಲ್ಯಗಳನ್ನು ವಿಸ್ತರಿಸುವ ಸಮಯ ಇದಾಗಿದೆ. ವೈಯಕ್ತಿಕ ವಿಚಾರಗಳಲ್ಲಿ ಸೃಜನಾತ್ಮಕತೆ ಹಾಗೂ ಆಯ್ಕೆ ಮಾಡುವ ಹೊತ್ತಿಗೆ ಸಮರ್ಥತೆ ತೋರಬೇಕಾಗುತ್ತದೆ. ಕರ್ಕ ರಾಶಿ ಕ್ಯಾನ್ಸರ್. ಕರ್ಕ ರಾಶಿಯವರು ತಮ್ಮ ಕುಟುಂಬ ಮತ್ತು ಸ್ಮರಣೀಯ ಸಂದರ್ಭಗಳಲ್ಲಿ ಹೆಚ್ಚು ಸಮಯ ಕಳೆಯುವ ಬಗ್ಗೆ ಯೋಚಿಸಬಹುದು. ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳು ಮತ್ತಷ್ಟು ಪ್ರಗತಿಯನ್ನು ಕಾಣುವ ಸಮಯವಾಗಿದೆ. ಉದ್ಯೋಗದಲ್ಲಿ ನೀತಿ ಮತ್ತು ಉತ್ತಮ ಕಾರ್ಯದಕ್ಷತೆ ಮುಖ್ಯವಾಗುತ್ತದೆ. ವ್ಯಕ್ತಿತ್ವದ ಬೆಳವಣಿಗೆಯ ನವೀನ ಹಾದಿಗಳು ಆರಂಭವಾಗಬಹುದು. ಸಿಂಹರಾಶಿ ಲಿಯೋ. ಸಿಂಹರಾಶಿಯವರಿಗೆ ತಮ್ಮ ನಿರ್ಣಯಗಳನ್ನು ಮತ್ತೆ ವಿಶ್ಲೇಷಿಸುವ ಮತ್ತು ದೃಢಗೊಳಿಸುವ ಸಮಯವಾಗಿದೆ. ನವೀನ ಪ್ರಗತಿಗಳನ್ನು ಸಾಧಿಸಲು ಅವರು ತಮ್ಮ ಆತ್ಮವಿಶ್ವಾಸ ಮತ್ತು ದೃಷ್ಟಿಕೋನಗಳನ್ನು ಪುನಃ ಪರಿಶೀಲಿಸಬೇಕು. ಅವರ ಕೆಲಸದ ಕ್ಷೇತ್ರದಲ್ಲಿ ಜವಾಬ್ದಾರಿಗಳ ಬಗ್ಗೆ ಸ್ಪಷ್ಟತೆ ಇರುವುದರಿಂದ ಮುಂದಿನ ಹಂತವನ್ನು ಹೆಜ್ಜೆ ಹಾಕುವುದು ಸುಲಭವಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸ್ವತಂತ್ರತೆ ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಿ. ಕನ್ಯಾ ರಾಶಿ ವಿರ್ಗೋ. ಕನ್ಯಾ ರಾಶಿಯವರು ಹೊಸ ಜ್ಞಾನ ಮತ್ತು ಕೌಶಲ್ಯಗಳನ್ನು ಸ್ವೀಕರಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಬಹುದು. ಕೆಲಸದ ಕ್ಷೇತ್ರದಲ್ಲಿ ಅವರ ಶ್ರದ್ಧೆ ಮತ್ತು ಬೌದ್ಧಿಕ ಶಕ್ತಿಯನ್ನು ಮತ್ತಷ್ಟು ಪ್ರಗತಿಗೊಳಿಸಲು ಪರಿಗಣಿಸುವುದು ಸಹಾಯಕರಾಗುತ್ತದೆ. ನೀವು ಇರುವ ತಾಂತ್ರಿಕ ಅಥವಾ ವೈಯಕ್ತಿಕ ಪರಿಸ್ಥಿತಿಯ ಬಗ್ಗೆ ನವೀನ ಪರಿಕಲ್ಪನೆಗಳನ್ನು ಸ್ವೀಕರಿಸಿ. ತುಲಾರಾಶಿ ಲಿಬ್ರಾ. ತುಲಾ ರಾಶಿಯವರಿಗೆ ಸಹಕಾರ ಮತ್ತು ಸಂಪರ್ಕಗಳ ಮೂಲಕ ಮಹತ್ವಪೂರ್ಣ ಪರಿಹಾರಗಳನ್ನು ಕಂಡುಹಿಡಿಯುವ ಸಾಧ್ಯತೆ ಇದೆ. ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಲು ಹೋರಾಟವು ಹೀಗೆ ಮುಂದುವರಿಯುತ್ತದೆ. ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಸಮಾನವಾದ ಕುಂದುಕೋಟೆ ಅಥವಾ ಸಮಸ್ಯೆ ಇರುವುದು, ನೀವು ಅದನ್ನು ಪ್ರಗತಿಶೀಲ ರೀತಿಯಲ್ಲಿ ಪರಿಹರಿಸಬಹುದು. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ನಿರ್ಧಾರಾತ್ಮಕವಾಗಿ ನಿರ್ವಹಿಸುವುದರಲ್ಲಿ ಉತ್ತಮವಾಗಿರಬಹುದು. ತಮ್ಮ ವೃತ್ತಿಪರ ಜೀವನದಲ್ಲಿ ಪ್ರಗತಿ ಕಂಡುಹಿಡಿಯುವ ಅವಕಾಶಗಳು ಇದ್ದರೂ ವೈಯಕ್ತಿಕ ಸಮಸ್ಯೆಗಳ ಕುರಿತು ಚಿಂತೆಗೊಳ್ಳಬೇಡಿ. ಶಾಂತ ಮನಸ್ಸಿನಿಂದ ಸಮಸ್ಯೆಗಳನ್ನು ಪರಿಹರಿಸಲು ಬದ್ಧವಾಗಿರಿ. ವ್ಯಕ್ತಿತ್ವದ ಬೆಳವಣಿಗೆಗಾಗಿ ನೀವು ಹೆಚ್ಚು ಹೊತ್ತಿಗೂ ಚಿಂತನೆ ಮಾಡಿದರೆ ಉತ್ತಮ. ಧನುರಾಶಿ ಸಜಿಟಾರಿಯಸ್. ಧನುರಾಶಿಯವರು ತಮ್ಮ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಂಡುಹಿಡಿಯಬಹುದು, ಆದರೆ ಅವುಗಳನ್ನು ಹೇಗೆ ಸಂಚಾಲಿಸಬೇಕೆಂದು ಕಳೆಯುವ ಸಮಯ ಇದಾಗಿದೆ. ಇಂದು ನಿಮ್ಮನ್ನು ಸುತ್ತುವರಿದ ಜನರೊಂದಿಗೆ ಹೆಚ್ಚು ಸಾಂದರ್ಭಿಕ ಸಂಬಂಧಗಳು ಇರುತ್ತವೆ. ಅವರೊಂದಿಗೆ ಅನೇಕ ಹೊಸ ಅಧ್ಯಯನ ಅಥವಾ ವಿಚಾರ ವಿನಿಮಯಗಳು ನಡೆಯಬಹುದು, ಆದರೆ ನಿಮ್ಮ ವೈಯಕ್ತಿಕ ನಿರ್ಧಾರಗಳ ಬಗ್ಗೆ ನೀವು ಹೆಚ್ಚು ಸೂಕ್ಷ್ಮತೆ ನೀಡಿದರೆ ಉತ್ತಮ. ಮಕರ ರಾಶಿ ಕ್ಯಾಪ್ರಿಕಾನ್. ಮಕರ ರಾಶಿಯವರು ತಮ್ಮ ಕಾರ್ಯನಿರ್ವಹಣೆಯ ಮೇಲೆ ಹೆಚ್ಚು ಒತ್ತಡವನ್ನು ಅನುಭವಿಸಬಹುದು, ಆದಾಗ್ಯೂ ಅವುಗಳನ್ನು ನೆಮ್ಮದಿಯೊಂದಿಗೆ ಸಹನೀಯವಾಗಿ ನಿರ್ವಹಿಸಬಹುದಾಗಿದೆ. ಈ ದಿನವು ನಿಮ್ಮ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಲು ಸಾಧ್ಯವಾಗಬಹುದು. ವೈಯಕ್ತಿಕ ಜೀವನದಲ್ಲಿ ನೀವು ತಮಗೆ ಬೇಕಾದ ಪ್ರಾಮುಖ್ಯತೆಯನ್ನು ಪಡೆಯಲು ಸಂಬಂಧಗಳಲ್ಲಿ ಸ್ಪಷ್ಟತೆ ಒದಗಿಸಬೇಕು. ಕುಂಭರಾಶಿ ಅಕ್ವೇರಿಯಸ್. ಕುಂಭರಾಶಿಯವರು ತಮ್ಮ ಯೋಜನೆಗಳನ್ನು ಮತ್ತಷ್ಟು ನವೀನ ಹಾಗೂ ವ್ಯವಹಾರಿಕವಾಗಿ ಜಾರಿಗೊಳಿಸುವ ಸಮಯವನ್ನು ಕಾಣಬಹುದು. ಸಂಬಂಧಗಳಲ್ಲಿ ಇನ್ನಷ್ಟು ಪ್ರಾಮುಖ್ಯತೆಯೂ ಕೂಡ ಹೆಚ್ಚಾಗಬಹುದು. ನಿಮ್ಮ ಪರಿಕಲ್ಪನೆಗಳಿಗೆ ತಮ್ಮ ಸೂಕ್ತ ಸಮಯವನ್ನು ಕಂಡುಕೊಳ್ಳಿ. ನಿಮ್ಮ ದಾರಿಯಲ್ಲಿ ಅಡಚಣೆಗಳನ್ನು ದೂರ ಮಾಡಲು ಇನ್ನಷ್ಟು ಪ್ರಯತ್ನ ಮಾಡಿ. ಮೀನ ರಾಶಿ ಪೈಸಸ್. ಮೀನ ರಾಶಿಯವರು ಇತರರೊಂದಿಗೆ ಸಂವಹನದಲ್ಲಿ ಹೆಚ್ಚು ಶಕ್ತಿಯನ್ನು ಅನ್ವಯಿಸಬಹುದು,
ಅವರ ಮಾಂತ್ರಿಕ ಗುಣಗಳು ಇತರರ ಮನಸ್ಸುಗಳಿಗೆ ಬಲು ಸಮಾಧಾನಕರವಾಗಿ ತಲುಪಬಹುದು. ಈ ದಿನವು ಆಧ್ಯಾತ್ಮಿಕವಾಗಿ ಶಕ್ತಿಯನ್ನು ಪಡೆಯಲು ಉತ್ತಮ ಸಮಯವಾಗಿದೆ. ಪೌರಾಣಿಕ ವಿಚಾರಗಳನ್ನು ಗಮನದಲ್ಲಿ ಇಟ್ಟು ಜೀವನದ ಸತ್ಯವನ್ನು ಅರಿತುಕೊಳ್ಳುವ ಅವಕಾಶವು ನಿಮ್ಮ ಮುಂದೆ ಇದೆ. ಧನ್ಯವಾದಗಳು.